ಏನಪ್ಪ ನಿನ್ ಯಾರೋ ಒಳಗಡೆ ಕರೀತಿದ್ದಾರೆ, ಬಾ. ರೂಮ್ Hello, friend. Come on. ಕ್ಷಮಿಸಬೇಕು ಸರ್, ತಾವು ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಪಾಪ, ಹಸಿವಿನಿಂದ ನಿನ್ ಕಣ್ಣು ಮಂಜಾಗಿದೆ ಅಂತ ಕಾಣುತ್ತೆ. ಮೊದಲು ನೀನು ಊಟ ಮಾಡು, ಆಮೇಲೆ ನಾನು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ಬೇರೆ ಊಟ ಬಂತು. ಯಾಕೆ ಸಂಕೋಚ ಪಡ್ತಾ ಇದೆಯಾ? ಸ್ವಲ್ಪ ನಿಧಾನ ಊಟ ಮಾಡಿ, ಏನ್ ಆಸೆ ಪಡ್ಬೇಡ. ತೃಪ್ತಿ ಆಯ್ತಾ ನಿನಗೆ? ಹೊಟ್ಟೆಗೇನೋ ತೃಪ್ತಿ ಆಯ್ತು ಸರ್, ಆದ್ರೆ ಮನಸ್ಸಿಗೇನು ತೃಪ್ತಿ ಆಗುತ್ತೆ ಸರ್. ಅಂದ್ರೆ ಅಲ್ಲ ಸರ್, ಅನ್ನ ಇಟ್ಟು ಪುಣ್ಯ ಕಟ್ಕೊಂಡು ಕೈಗಳು ಯಾವುದು ಅಂತ ನನಗೆ ಗೊತ್ತಾಗ್ಬಿಡವೆ ಸರ್. ಮೇಲಾಗಿ ನನಗೆ ನೀವು ಸ್ನೇಹಿತರು ಅಂತ ಬೇರೆ ಹೇಳಿದ್ರಿ. ಯಾವಾಗ ಎಲ್ಲಿ ಅಂತ ನಾನು ಎಷ್ಟು ಜ್ಞಾಪಿಸ್ಕೊಳ್ತಾ ಇದ್ದೀನಿ, ನನಗೆ ಜ್ಞಾಪಕ ಬರ್ತಾ ಇದೆ ಸರ್. ತಪ್ಪಾಗಿದ್ದಾರೆ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನಾನು ನಿನ್ನ ಸ್ನೇಹಿತರು ಅನ್ನೋದೇನೋ ನಿಜ, ಆದ್ರೆ ಅದು ಇವತ್ತಿನಿಂದ. ಅಂದ್ರೆ ಅಂದ್ರೆ ಇದಕ್ ಮುಂಚೆ ನೀನ್ ನಾನು ನೋಡಿಲ್ಲ, ನಾನು ನೀನ್ ನೋಡಿಲ್ಲ. ವಿದ್ಯಾವಂತನ ಹಾಗೆ ಕಾಣಿಸ್ತಾ ಇದ್ದ ನೀನು ಹಸುವಿನ ಬಾಸಿನ ತಡಿಲಾರ್ದೆ ಕೆಳಗಡೆ ನೀನು ಪಡ್ತಾ ಇದ್ದ ಅವತ್ತಿನ ಮಹಡಿಯಿಂದ ನೋಡಿದೆ. ಏನೋ ನೀನು ಸಹಾಯ ಮಾಡ್ಬೇಕು ಅಂತ ಆಸೆ ಕಲಿಸ್ತೆ. ಈಗ ನಾವು ಸ್ನೇಹಿತರು ಹೌದಾನೆ? ಹೌದು ಅಂತ ಹೇಳ್ತೀಯ. ಒಂದು ವೇಳೆ ನೀನು ಬೆಂಗಳೂರು ಬಂದಾಗ ಮರೀದೆ ನನ್ನ ಸ್ವಲ್ಪ ಇರು. ಇದು ನನ್ನ ವಿಸಿಟಿಂಗ್ ಕಾರ್ಡ್. ನಿನಗೆ ಯಾವಾಗಲಾದ್ರೂ ಏನಾದ್ರೂ ಸಹಾಯ ಬೇಕಾಗಿದ್ರೆ ಈ ನಿನ್ನ ಸ್ನೇಹಿತನ ಮರೀದೆ ಕೇಳ್ಬೇಕು. ಸಂಕೋಚ ಪಟ್ಕೋಬೇಕು. ತುಂಬಾ ಉಪಕಾರ ಮಾಡ್ತೀರಿ ಸರ್, ನಾನೇನ್ ಬರ್ತೀನಿ. ವಿಶ್ ಯು ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ